ದೇವರನ್ನ ಕಾಣಬೇಕು. ನನಗ ಜನ್ಮ ಕೊಟ್ಟಂತ ತಾಯಿ ಈಕೆದಾಳ. 9 ತಿಂಗಳ ಹೊತ್ತು ಎತ್ತಿ ಬೆಳೆಸಿ ದೊಡ್ಡಕ್ಕೆ ಮಾಡೋದಕ್ಕೆ ಈಕೆ ತಾಯಿ ಅದಾಳ. ಜಗತ್ತನ್ನ ದಾಟುವಂತ ಶಕ್ತಿ ಕೊಟ್ಟಂತ ತಾಯಿ ಆಕಿ ಯಾರು? ಜಗತ್ತಿನೊಳಗೆ 2 ಮಂದಿ ತಾಯಿಗಳು ಇರ್ತಾರಂತ. ಒಬ್ಬ ತಾಯಿ ನಾ ಕಂಡನಿ, ಇನ್ನೊಬ್ಬ ತಾಯಿಯನ್ನ ನಾ ಕಾಣಬೇಕು ಅಂತ ತಿಳ್ಕೊಂಡು ಹಂಬಲ ಇಟ್ಟ. ಶಾಲೆ ಒಳಗೆ ಹೋದ, ಅದು ಮಾತ್ರ ಹೇಳಿದ. ಮಸ್ತರ್ ಬಡಿಯಾಕತ್ರು. ಆ ಹುಡುಗರು ಯಾರು ಬಡಿತಾರ ಆ ಶಬ್ದಗಳು, ಆ ಚಳಿ ಏಟುಗಳು ಆ ಮಸ್ತರ್ಗೆ ಒಳ್ಳೆ ಬಡಿಯಾಕತ್ರು. ಅದು ಬಹಳ ತಲೆ ಕೆಟ್ಟದ ಅಂತ ತಿಳ್ಕೊಂಡು ಆ ಹುಡುಗನ್ನ ಮತ್ತ ಬೀಗರ ಮನೆಗೆ ಕಳಿಸ್ಕೊಟ್ರು. ಆ ಬೀಗರ ಮನ್ಯಾಗ ಅಕ್ಕರ ಮನ್ಯಾಗ ಆ ಹುಡುಗನ್ನ ಕಟ್ಟಿ ಹಾಕಿದ್ರು. ನೀವು ಉಚ್ಚಾಟಿ ಹೆಂಗ್ ಮಾತಾಡ್ತಾನ, ನಿಮ್ಮ ಅವ್ವ ಎಲ್ಲಿದಾಳ ಆಕಿನ ಉಣಿಸ್ತಾಳ ತಗೋ ಹಂಗಾರ ಅಂತ ಕಟ್ಟಿ ಹಾಕಿ ಬೇರೆ ಊರಿಗೆ ಹೋದ್ರು. ಹೊಳೆ ಬರೋಳಗ ಆ ಹುಡುಗ ಊಟ ಮಾಡಕತ್ತಿದ್ದ. ನನ್ನ ತಾಯಿ ನಿಜವಾಗ್ಲೂ 2ನೇ ತಾಯಿ ಇದ್ದಿದ್ದ ಖರೆ ಇದ್ದಪ್ಪ ಅಂದ್ರ ಈ ಭವಬಂಧನವನ್ನ ನೀಗಿಸಿ ಪಾರಮಾರ್ಥವನ್ನ ನೀಡತಕ್ಕಂಥ ಶಕ್ತಿಶಾಲಿ ತಾಯಿ, ಜಗತ್ತಿಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಇದ್ದಿದ್ದ ಖರೆ ನಾನು ತುತ್ತನ್ನ ಹಾಕ್ತಾಳ ಅಂತ ಅಂದಿದ್ನಲ್ಲ. ತುತ್ತನ್ನ ಹಾಕಾಕತ್ತಿದ್ಲು, ಉಣ್ಣಾಕತ್ತಿದ್ದ. ಹೊಳ್ಳಿ ಅಕ್ಕನ ಗಂಡ ಬಂದ್ರು ನೋಡ್ತಾರ, ಏನ ತಿನ್ನಾಕತ್ತಿಲ್ಲ ನೋಡಿ, ಬಾಯಾಗ ಅನ್ನದಗಳ ಕಾಣಕತ್ತದ. ಆದ್ರೆ ಆ ತಾಯಿ ಸ್ವರೂಪ ಅವ್ರಿಗೆ ಕಾಣ್ತಾ ಇಲ್ಲ, ಅನ್ನ ಮಾತ್ರ ಕಾಣಕತ್ತದ. ಕಡಿಗೆ ಹಗ್ಗ ಬಿಚ್ಚಿ ಕೈ ಬಿಟ್ಟು ಅವ ದೇವರನ್ನ ಕಾಣಬೇಕು, ಆ ತಾಯಿಯನ್ನ ಕಾಣಬೇಕಂತ ಎಲ್ಲಿ ಬಂದ? ಸಿಂಧನೂರು ಹತ್ತಲ್ಲಿ ಬಂದ. ತುಂಗಭದ್ರಾ ನದಿ ದಂಡಿ ಮೇಲೆ ಒಬ್ಬ ಚಿದಾನಂದಾಖ್ಯ ಅಂತ ಒಬ್ಬ ಗುರುಗಳು ಅನುಷ್ಠಾನ ಮಾಡಕತ್ತಿದ್ರು. ಮನುಷ್ಯನಿಗೆ ಗುರಿ ಇರಬೇಕು, ಗುರುವಿನ ಆಶೀರ್ವಾದ ಇರಬೇಕು. ಇವತ್ತು ಹಿರೇಬೋದ್ಯಾಳ ಭಕ್ತರಿಗೆ ಗುರಿ ಇತ್ತು. ಹಿರೇಬೋದ್ಯಾಳ ಗ್ರಾಮದ ಎಲ್ಲ ಭಕ್ತರಿಗೆ ಗುರಿ ಇತ್ತು. ಹಿಂದ ಗುರುವಿನ ಬಲ ಇತ್ತು. ಹಿಂದೆ ಗುರುವಿನ ಬಲ ಇತ್ತಂತ ನಿಮ್ಮ ಕಾರ್ಯ ಯಶಸ್ವಿ ಆಗ್ತದೆ. ಹಿಂದ ಗುರುವಿನ ಬಲ ಇತ್ತು ಅಂತ ತಿಳ್ಕೊಂಡು ನಿಮ್ಮ ಕಾರ್ಯಗಳು ಯಶಸ್ವಿ ಆಗಲಿಲ್ಲ. ಅದಕ್ಕೆ ಆ ಜೀಂಕಾರ್ಯವನ್ನು ಹುಡುಗ ಆ ಗುರುಗಳ ಪಾದಕ್ಕೆ ಬಿದ್ದ. ನನಗೆ ಭವಬಂಧನ ದಾಟಿಸುವಂತಹ ಸಮರ್ಥಶಾಲಿ ಗುರುವಿನ ದರ್ಶನ ಆಯಿತು, ನನಗೆ ತಾಯಿ ಸ್ವರೂಪ ಹೇಳ್ರಿ ಅಂತ. ಆ ಗುರುಗಳು ಏನು ಮಾಡಿದ್ರು? ಓಂ ಐಂ ಹ್ರೀಂ ಕ್ಲೈಂ ಚಾಮುಂಡಾಯ ಇಚ್ಛೆ ಅಂತ ಒಂದು ಮಂತ್ರ ಹೇಳ್ಕೊಟ್ರು. ಆ ಮಂತ್ರ ಜಪ ಮಾಡ್ಕೊಂತ ಕುಂದ್ರಪ್ಪ, ತಾಯಿ ದರ್ಶನ ಆಗ್ತದ ಅಂತ. ಊಟ, ನೀರು, ನಿದ್ದಿ ಎಲ್ಲ ಬಿಟ್ಬಿಟ್ಟ. ತುಂಗಭದ್ರಾ ನದಿ ದಂಡಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ 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 ಕಠೋರವಾಗಿರುವಂತ ತಪಸ್ಸಿಗೆ ಮಹಾತಾಯಿ ಪ್ರಸನ್ನಳಾದ. ಅಪ್ಪ ಮಗನ ನಿನಗೇನು ಬೇಕು ಅಂತ ಕೇಳಿ, ನನಗೇನು ಬೇಡ, ನನಗಾಗಿ ನಾ ಏನು ಕೇಳೋದಲ್ಲ, ನನಗೆ ಬ್ರಹ್ಮಾಂಡದ ಮಗ. ನನಗೆ ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ, ಈ ಜಗತ್ತು ಹೆಂಗ್ ಹುಡ್ತೋ, ಜಗತ್ತು ಹೆಂಗ ರಕ್ಷಣೆ ಆಗ್ತದ, ಈ ಜಗತ್ತು ಹೆಂಗ್ ನಾಶ ಆಗ್ತದ, ಈ 3 ಪ್ರಶ್ನೆಗೆ ನನಗೆ ಉತ್ತರ ಬೇಕು ಅಂತಂದ. ಈ ಜಗತ್ತು ಹೆಂಗ್ ಹುಡ್ತೋ, ಈ ಜಗತ್ತು ಹೆಂಗ ನಾಶ ಆಗ್ತದ, ಹೆಂಗ್ ಉದ್ಧಾರ ಆಗ್ತದ ಅಂತ ಕೇಳಿ. ಅಣುರೇಣು ಕೆಣಕಾಷ್ಟಗಳಿಗೆ ಅಧಿಪತಿ ನೀನಾದರೆ 84 ಲಕ್ಷ ಪ್ರಕಾರದ ಜೀವರಾಶಿಗಳ ಜನನಿ ನೀಯದೆ. 21 ಲಕ್ಷ ಅಂಡಜ ತತ್ತಿಯಿಂದ ಉತ್ಪತ್ತಿಯಾಗತಕ್ಕಂಥ 21 ಲಕ್ಷ ಜೀವರಾಶಿಗಳಿಗೆ ನಿತಾಯದೆ. ಇನ್ನು 21 ಲಕ್ಷ ಪಿಂಡಜ, ಒಂದು ಹೆಣ್ಣು ಒಂದು ಗಂಡು ಕೂಡುವುದರಿಂದ ಉತ್ಪತ್ತಿ ಆಗತಕ್ಕಂಥ 21 ಲಕ್ಷ ಜೀವರಾಶಿಗಳಿಗೆ ನೀ ತಾಯಿಯದಿ. ಜಲಜ, ನೀರಿನಾಗ ಹುಟ್ಟತಕ್ಕಂಥ 21 ಲಕ್ಷ ಜೀವರಾಶಿಗಳಿಗೆ ನೀ ತಾಯಿಯದಿ. ಋತುಬೀಜ, ಭೂಮಿಯಿಂದ ಬೀಜದ ಮುಖಾಂತರವಾಗಿ ಉತ್ಪತ್ತಿ ಆಗತಕ್ಕಂಥ ಸಸ್ಯ ಶ್ಯಾಮಲ ಸಸ್ಯ ಪೈರು ಪೀಕುಗಳಿಗೆ, ಎಲ್ಲಾ ಜೀವರಾಶಿಗಳಿಗೆ 21 ಲಕ್ಷ ಪ್ರಕಾರದ ಜೀವಿಗಳಿಗೆ ನೀ ತಾಯಿದಿರಿ. ಒಟ್ಟು 84 ಲಕ್ಷ ಪ್ರಕಾರದ ಜೀವರಾಶಿಗಳಿಗೆ ತಾಯಿಯಾಗಿರುವಂತಹ ಜನನಿ ಈ 3 ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ. ತಾಯಿ ಅನ್ನುವಂತ ಅಮೂಲ್ಯವಾದ ವಸ್ತು ಜಗತ್ತಿನಾಗ ಹುಟ್ಟಕ್ ಸಾಧ್ಯ ಇಲ್ಲ. ಜಗತ್ತಿನಾಗ ಏನೆಲ್ಲ ಪಡ್ಕೊಳಕ್ ಆಗ್ತದೆ. ಹೊಲ ಖರೀದಿ ಮಾಡ್ತಾನ ಮನುಷ್ಯ, ಮನಿ ಖರೀದಿ ಮಾಡಬಹುದು.
ದುಡ್ಡು ದ್ರವ್ಯ ಸಂಪಾದನೆ ಮಾಡಬಹುದು, ಅಧಿಕಾರ ಸಂಪಾದನೆ ಮಾಡಬಹುದು. ತಾಯಿ ಪ್ರೀತಿ ಅಂತಕ್ಕಂಥದ್ದು ಸಿಗೋದು ಬಹಳ ದುರ್ಲಭದ. ಒಬ್ಬ ದೊಡ್ಡ ಸಾಹೇಬ ಬೆಂಗಳೂರಾಗಲ್ಲ ಅಮೇರಿಕದಾಗ ಉಳ್ಕೊಂಡ ಕಲೆಕ್ಟರ್ ಸಾಹೇಬ. ಅವ ಗಂಡ ಹೆಂಡತಿ ಅಲ್ಲೇ ಉಳ್ಕೊಂಡ್ರು. ಹಡದ ಕರಳು ಮುದುಕಿಗೆ ನನ್ನ ಮಗನ್ ನೋಡ್ಬೇಕಂತ ಆಸೆ ಆತು, ಹೇಳಿ ಕಳಿಸಿದ್ಲು. ಈಸಾ ತೆಗೆದ. ಆಮೇಲೆ ಆ ಮುದುಕಿನ ತಮ್ಮೂರಿಗೆ ಕರೆಸಿದ. ಆ ಮುದುಕಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಉಳ್ಕೋತು ಮಗನ ಮನೆಯಾಗ. ಒಂದು ರಾತ್ರಿ ಆ ಸಾಹೇಬ ರಾತ್ರಿ ನಿದ್ದೆ ಮಾಡಿದ್ದಿಲ್ಲ. ಮುದುಕಿ ಓಡಿ ಬಂದ ಆ ಸಾಹೇಬ್ ಹೇಳ್ತ, ಯಪ್ಪ ಮಲಗ ಮಗನ, ಆರೋಗ್ಯ ಸರಿ ಉಳಿಯಂಗಿಲ್ಲ, ನನ್ನ ಜಲ್ ಮಾಡಿ ಚುಟ್ಟು ಅನ್ನಕತ್ತೈತಿ, ನನಗೆ ನೋವಾಗಕತ್ತೈತಿ, ನಿದ್ದಿಗೆಟ್ಟು ಕುಂದ್ರೋದು ನನಗೆ ನೋವಾಗಕತ್ತೈತಿ ಅಂತ ಮುದುಕಿ ಆ ಸಾಹೇಬ್ಗೆ ಏನ್ ಬರೆಯಕತ್ತಿ ಹೇಳಿ ನಾ ಏನಾದ್ರು ಸಹಾಯ ಮಾಡ್ಲೇನು ಅಂತ ಕೇಳಿದ. ಅವಾಗ ಸಾಹೇಬ್ ಹೇಳ್ತಾನ, ನಂದು ಆಫೀಸಿಂದ ಏನು ಕೆಲಸ ಇಲ್ಲ, ನಾ ಲೆಕ್ಕ ಬರೆಯಕತ್ತೀನಿ, ಅದು ಲೆಕ್ಕ ನಿನ್ ಲೆಕ್ಕನ ಬರೆಯಕತ್ತೀನಿ ಅಂದ. ಮುದುಕಿ ಕೇಳಿದ್ಲು, ನನ್ನ ಲೆಕ್ಕ ಯಾವ್ದಪ್ಪ ಅಂತ ಕೇಳಿದ್ಲು. ನೀ ಬಂದ 1 ತಿಂಗಳಲ್ಲಿ 2 ತಿಂಗಳಲ್ಲ 3 ತಿಂಗಳು ಇಲ್ಲೇ ಉಳ್ಕೊಂಡು ಈ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಂತ ಮಾಲೀಕ ಗಂಡ ಹೆಂಡತಿ ನಡುವೆ ಅಷ್ಟ ಬಾಡಿಗೆ ತಗೊಳವ, ಈಗ ನಿಂದು ಬಾಡಿಗೆ ತಗೊಂಡಾನ. 3 ತಿಂಗಳ ನಿಂದು ಬಾಡಿಗೆ ತಗೊಂಡ. ನಿಂದು ಬಾಡಿಗೆ ಕೊಟ್ಟಿದ್ದು ಮತ್ತ ನಿನಗ ಇಲ್ಲಿ ಮನೆಯೊಳಗ ಊಟ ಪಾಠ ಮಾಡಿಸಿ ಸೇರ್ಕಿಲ್ಲ, ಅದಕ್ಕೆ ಹಾಲು ಹಣ್ಣು ತರಿಸಿ ನಿನಗೆ ಊಟ ಮಾಡಿಸೀನಿ, ಅದ್ರ ಲೆಕ್ಕ ಬರ್ದೇನಿ ಅಂದ. ನಿನಗೆ ಜಳಕ ಮಾಡ್ಸಕ ಆಯಾಗಳನ್ನ ಹಚ್ಚೇನಿ, ಸೇವಕಿಯರನ್ನ ಹಚ್ಚೇನಿ, ಅದ್ ಲೆಕ್ಕ ಬರ್ದೇನಿ ಅಂತಂದ. ಅವಾಗ ಮುದುಕಿ ಹೇಳ್ತಾಳ, ಮಗನ ನಿನ್ ಲೆಕ್ಕ ನೀ ಬರ್ದೀಯ, ಒಂದು ಕೆಲಸ ಮಾಡು, ನಂದು ಲೆಕ್ಕ ಐತಿ, ನಾನು ಲೆಕ್ಕ ಹೇಳ್ತೀನಿ. ನನ್ನ ಲೆಕ್ಕ ಜಾಸ್ತಿ ಆತಪ್ಪ ಅಂದ್ರ ನನಗೆ ನೀನು ಕೊಡಬೇಡ. ಒಂದ್ ವೇಳೆ ನಿನ್ನ ಲೆಕ್ಕ ಜಾಸ್ತಿ ಆತಪ್ಪ ಅಂದ್ರ ನನ್ನ ಗಂಡ ಗಳಿಸಿದ ಸಂಪತ್ತೈತಿ ನಿಮ್ಮ ಅಪ್ಪಂದು, ಹೊಲ ಮನಿ ತೋಟ ಆಸ್ತಿ ಅಂತ ಮಾರಿ ನಿನ್ನ ರೊಕ್ಕ ನಾ ಮುಟ್ಟಿಸ್ತೇನೆ, ನೀನ್ ಋಣದಾಗ ಹೋಗುದಿಲ್ಲ ಅಂತ ಮುದುಕಿ. ಅವಾಗ ಕಲೆಕ್ಟರ್ ಸಾಹೇಬ್ ಕೇಳ್ತಾನ, ಹಂಗಾರೆ ನಿನ್ ಲೆಕ್ಕ ಏನ್ವೇ ಅಂತ. ಅಲ್ಪ ಈ ಬಿದ್ದು ಹೋಗೋ ಮನ್ಯಾಗ, ಈ ಬಿಲ್ಡಿಂಗ್ನ್ಯಾಗ ನಿಮ್ಮ ಸಾಹೇಬ ಯಾರೋ ಒಬ್ಬ ಬಾಡಿಗೆ ಕೊಟ್ಟಾವ, 3 ತಿಂಗಳ ಲೆಕ್ಕ ನಂದು ತಗೊಂಡಾನಂತ ಹೇಳಿದಲ್ಲ, 3 ತಿಂಗಳ ಲೆಕ್ಕ ನಂದು ತಗೊಂಡ ಹೋಗ್ಯಾನ ಅಂತ ಹೇಳಿದಲ್ಲ, ಇದಿಟ್ಟಂಗಿ ಉಸುಗು ಇವನ್ನೆಲ್ಲ ಮಣ್ಣು ಕಲ್ಲುಗಳಿಂದ ತುಂಬಿರ್ತಕ್ಕಂಥ ಮನಿ ಇದು. ಇದ ಬಿಲ್ಡಿಂಗು ಬೀಳತಕ್ಕಂಥ ಬಿಲ್ಡಿಂಗ್ನ್ಯಾಗ 3 ತಿಂಗಳ ಲೆಕ್ಕ ತಗೊಂಡಿಯಲ್ಲ, ಬೀಳಲಾರದ ಬಿಲ್ಡಿಂಗ್ನ್ಯಾಗ ನಾಶ ಆಗದೆ ಇರತಕ್ಕಂಥ ಬಿಲ್ಡಿಂಗ್ನ್ಯಾಗ, ಈ ಹೊಟ್ಟಿ ಅನ್ನುವಂತ ಬಿಲ್ಡಿಂಗ್ನ್ಯಾಗ 9 ತಿಂಗಳು ನಿನ್ನ ಇಟ್ಕೊಂಡೇನಲ್ಲೋ, 3 ತಿಂಗಳು ನೋಡಿ 6 ತಿಂಗಳು ಬರೀ ಅಂತ ಹೇಳ್ತಾರೆ. ಬೀಳಲಾರದ ಬಿಲ್ಡಿಂಗ್, ಮುರಿಯಲಾರದ ಬಿಲ್ಡಿಂಗ್, ಗುಡುಗು ಸಿಳ್ಳತ್ತಾಗಲಾರದ ಬಿಲ್ಡಿಂಗ್, ಈ ಗರ್ಭ ಅನ್ನೋ ಪಿಂಡ, ಗರ್ಭ ಅಂತಕ್ಕಂಥ ಒಡಲೊಳಗ 9 ತಿಂಗಳು ಇಟ್ಕೊಂಡೈತಿದ್ದು ಗರ್ಭ ಅನ್ನೋ ಮನಿ. ನನ್ನ ಹೊಟ್ಟೆ ಅನ್ನೋದು 9 ತಿಂಗಳು ಇಟ್ಕೊಂಡೆ. ಅದಕ್ಕೆ 3 ತಿಂಗಳದ ಬಿಡ ಮುರಿ, 6 ತಿಂಗಳದ ಬರಿ. ದಿಕ್ ತಪ್ಪ ಸಾಯಬ ಮುಂದೆ ಹೇಳ್ತಾಳಕಿ, ಕಲಬೆರಕೆ ಹಾಲು ಕುಡಿಸಿದೆಲ್ಲೋ ನನಗ, ಕೊಳಕ್ ಹಣ್ಣು ತಿನ್ನಿಸಿದೆಲ್ಲೋ ಮಗನ, ನಿನಗೆ ಜಡ್ಡ ಬ್ಯಾನಿ ಆಯುಷ್ಯ ವೃದ್ಧಿ ಆಗಲಿ ಅಂತ ತಿಳ್ಕೊಂಡು, ನಿನಗೆ ಜಡ್ಡ ಬ್ಯಾನಿ ಬರದಿಲ್ಲ ಅಂತ ತಿಳ್ಕೊಂಡು ರಕ್ತ ಸುಟ್ಟುಕೊಂಡು ತಯಾರಾದ ಎದಿ ಹಾಲು ನಿನಗೆ ಎಷ್ಟೋ ದಿವಸ ನಾ ಕುಡಿಸೇನಿ. ಕಲಬೆರಕೆ ಹಾಲು ನಾ ಕೊಡದೇನಿ, ರಕ್ತ ಸುಟ್ಟುಕೊಂಡ ಹಾಲು ಎದಿ ಹಾಲು ನೀನು ಕುಡಿಸೇನಿ, ಅದ್ರಾಗ ಲೆಕ್ಕ ಮುರಿ, ಉಳಿದಿದ್ದು ಬರೀ ಅಂತ ಮುಂದೆ ಹೇಳ್ತಾಳಕ್ಕೆ.
ಆಯಾಗಳನ್ನಷ್ಟೇ 3 ತಿಂಗಳ ನಿನಗ ಮೈ ತೊಳ್ಯಾಕ ಜಳಕ ಮಾಡ್ಬೇಕಾದ ಲೊಟ್ಟ ನಿನಗೆ ಎಲ್ಲಿ ತನ 3 ವರ್ಷ ನಿನಗೆ ಎಲ್ಲಿ ತನ ತಿಳುವಳಿಕೆ ಬರಕತ್ತಿಲ್ಲ ಅಲ್ಲಿವರೆಗೆ ನಿನಗ ಮುಕುಳಿ ಬಾಯಿ ಮೋತಿ ಮಕ ಮಸಡಿ ಎಲ್ಲ ನಾನ ತೊಳೆದನಿಪ್ಪ. ನಿನಗೆ ಹೇಳ ಬೆಳೆದನಿ, ನೀನು ಉಚ್ಚಿ ಬೆಳೆದನಿ. ಈ ಆಯಾಗಳಿಗೆ 3 ತಿಂಗಳದ ಪಟ್ಟಿಯಲ್ಲ, 6 ವರ್ಷದಾಗ 3 ತಿಂಗಳದ ಮರಿ ಉಳಿದದ್ದು ಬರೀ ಅಂದು. ಅವಾಗ ಆ ಕಲೆಕ್ಟರ್ ಸಾಹೇಬ ಸೀದಾ ಅವರ ಓನ್ ಕಾಲಿಗೆ ಬಿದ್ದ. ತಪ್ಪಾತ್ ನಾನು ತಪ್ಪ ತ್ರಾಯಿ ಅದಕ್ಕೆ ಆ ಹುಡುಗ ಹೇಳ್ತಾನ, ತಾಯಿಗಿಂತ ಅಮೂಲ್ಯವಾಗಿರುವಂತ ಜಗತ್ನಾಗ ಯಾವುದಿಲ್ಲ. ಅಮೂಲ್ಯವಾದ ಅನರ್ಘ್ಯ ರತ್ನ ತಾಯಿಯದಳ. ಆ ತಾಯಿ ನೀನೇ ಆಗಿರೋದ್ರಿಂದ ನನ್ನ ಸಂಶಯವನ್ನ ನೀ ನಿವಾರಣೆ ಮಾಡು ಅಂತ ತಿಳ್ಕೊಂಡು ಆ ಹುಡುಗ ಹೇಳಿದಾಗ ಆ ತಾಯಿ ಬ್ರಹ್ಮಾಂಡದ ವರ್ಣನೆಯನ್ನ ಹೇಳಕತ್ಲು. ಆ ಹುಡುಗ ಚಿದಾನಂದ ಗುರುಗಳಿಗೆ ಹೇಳ್ತಾನ, ಆ ತಾಯಿ ಏನು ವರ್ಣನೆ ಮಾಡ್ತಾಳ ಅದನ್ನೆಲ್ಲ ಬರೀರಿ ಅಂತ ತಿಳ್ಕೊಂಡು ಚಿದಾನಂದಾಖ್ಯ ಗುರುಗಳು ಗ್ರಂಥವನ್ನ ಬರೆದ್ರು. ಅದು ಇವತ್ತೇನಾತಂದ್ರೆ ಸಾಕ್ಷಾತ್ ದೇವಿನ ಹೇಳಿರ್ತಕ್ಕಂಥ ಅಕ್ಷರಗಳು ಇವತ್ತ ದೇವಿ ಮಹಾತ್ಮೆ ಅಂತಕ್ಕಂಥ ಗ್ರಂಥ ತಯಾರ. ಆ ದೇವಿ ಮಹಾತ್ಮೆ